ಸ್ಪೇನ್ ದೇಶದಲ್ಲಿ ಗ್ಯಾಲಿಪಿಯಂಜೋ ಆಂಟಿಗೋ ಅಂತ ಒಂದು ಊರಿದೆ. ಅಲ್ಲಿ ನವಾರ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಹೋಟೆಲಿನ ಹೆಸರು ಹಿರಿದಾದ ಬೆರಗು ಅಂತ. ನಾನು ಕೇಳೇ ಇರಲಿಲ್ಲ ಅದನ್ನು. ನೀವಲ್ಲಿ ಹೋಗಿ ಸ್ಪೇನಿಗೆ ಏನಾದರೂ ಹೋಗೋದು ಅದರ ಕಡೆ ಗೂಗಲ್ ಭಗವಾನ್ಗೆ ಹೋಗಿ ನೋಡಿದರೂ ಗೊತ್ತಾಗತ್ತೆ. ಬೆರಗು ಹೋಟೆಲ್ ಅಂತ ಬರೀರಿ ನೀವು. ನನಗೆ ಆಶ್ಚರ್ಯ ಅದು. ನನ್ನ ಸ್ನೇಹಿತರಿಗೆ ನಾನು ಸ್ಪ್ಯಾನಿಷ್ ಬರೋರಿಗೆ ಕೇಳಿದ್ದೆ ಅದನ್ನು, ಇದೇನು ಹೆಸರಿಟ್ಟಿದ್ದಾರೆ ಹಿರಿದಾದ ಬೆರಗು ಅಂತ. ಹಿರಿದಾದ ಅಲ್ಲ, ಅದು ಹೆರಿಡ್ಯಾಡ್ ಬೆರಗು ಅಂತ. ಹೆರಿಡ್ಯಾಡ್ ಅಂದರೆ ನಂಗೆ ಅರ್ಥ ಆಗುತ್ತೆ. ಸ್ಪ್ಯಾನಿಷಲ್ಲಿ ಕಂಟ್ರಿ ಎಸ್ಟೇಟ್ ಅಂತ, ಹಳ್ಳಿಯಲ್ಲಿರುವಂಥ ಎಸ್ಟೇಟ್ಗೆ ಹೆರಿಡ್ಯಾಡ್ ಅಂತ ಕರೀತಾರೆ. ಈ ಬೆರಗು ಅನ್ನೋ ಪದಕ್ಕೆ ಅರ್ಥ ಏನಾದರೂ ಇದೆಯಾ ಸ್ಪೇನ್ನಲ್ಲಿ ಅಂತ ಕೇಳಿದೆ. ಅವ್ರ ಹತ್ರ ನಮ್ಗೆ ಗೊತ್ತಿಲ್ಲ ಅರ್ಥ ಏನು ಅಂತ, ಬಟ್ ಹೋಟೆಲ್ ಹೆಸರು ಮಾತ್ರ ಬೆರಗು ಅಂತಿದೆ ಅಂತ. ಎಷ್ಟು ಚಂದದ ಹೋಟೆಲ್ ಅದು. ಪೂರ್ತಿ ನಿಸರ್ಗದ ಬೆಟ್ಟದ ಮಧ್ಯದಲ್ಲಿ ಒಂದು ಕಲ್ಲಿನಿಂದ ಕೋಟೆ ಕಟ್ಟಿದಂಥ ಬಿಲ್ಡಿಂಗ್ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಹೋಟೆಲ್. ಬಹುಶಃ ಆ ಹೋಟೆಲ್ ಕಟ್ಟಿದ್ದನ್ನು ನೋಡಿ ಜನ ಬೆರಗಾಗಿ ಬೆರಗು ಅಂತ ಹೆಸರಿಟ್ರೋ ಅಥವಾ ನಿಸರ್ಗವನ್ನು ನೋಡಿ ಬೆರಗಾಗಿ ಅಂತ ಹೋಟೆಲಿಗೆ ಬೆರಗು ಅಂತ ಇಟ್ಟನೋ ಗೊತ್ತಿಲ್ಲ. ತಮಾಷೆ ಅಂದರೆ ಸ್ಪ್ಯಾನಿಷಲ್ಲಿ ಬೆರಗು ಪದಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾರೆ, ಆದರೆ ಹೋಟೆಲ್ ಹೆಸರು ಬೆರಗು ಅಂತಿದೆ. ಅದರಿಂದ ಈ ಬೆರಗು ಅನ್ನೋ ಪದ ನಾನು ಬೆರಗುಡಿಸಿದ್ದು ಹೋಟೆಲ್ ಹೆಸರು ನೋಡಿದಾಗ ಕೂಡ. ತಾವು ಗ್ರೀಕ್ ಇತಿಹಾಸ ನೋಡಿದರೆ ಅಲ್ಲೊಬ್ಬ ಚಕ್ರವರ್ತಿ ಬರ್ತಾನೆ, ಯುಲಿಸಿಸ್ ಅಂತ ಚಕ್ರವರ್ತಿ. ಯುಲಿಸಿಸ್ಗೆ ಒಬ್ಬನೇ ಮಗ, ಅವನ ಹೆಸರು ಟೆಲಿಮ್ಯಾಕಸ್ ಅಂತ. ಇವತ್ತೆಲ್ಲ ಒಡಿಸಿ ಅಂತ ಏನು ಓದ್ತೀವಿ ನಾವು, ಒಡಿಸಿ ಎಲ್ಲ ಯುಲಿಸಿಸ್ನ ಕಥೆನೇ ಅದು. ಆಗಿನ ಕಾಲದ ರಾಜರಿಗೆ ಎರಡೇ ಹುಚ್ಚು, ಒಂದು ಯುದ್ಧ ಮಾಡೋದು, ಒಂದು ಆರಾಮಾಗಿರೋದು. ಇವನು ರಾಜ್ಯ ವಿಸ್ತಾರ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ ಯುಲಿಸಿಸ್. ಯುದ್ಧಕ್ಕೆ ಹೋಗಬೇಕು. ಯುದ್ಧಕ್ಕೆ ಹೋದ್ರೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಅವನು ಒಂದೇ ಚಿಂತೆ ಅಂದರೆ, ನಾನು ಮಗನ ಬಿಟ್ಟು ಹೋದರೆ ಮಗನ ಯಾರು ನೋಡ್ಕೋತಾರೆ, ಯಾರು ಬೆಳೆಸ್ತಾರೆ? ಮಂತ್ರಿಗಳಿಗೆ ಹೇಳಿದ. ಮಂತ್ರಿಗಳ ಸಾಮ್ರಾಜ್ಯ ಎಲ್ಲ ಅಡ್ಡಾಡಿ ಒಬ್ಬ ಮನುಷ್ಯನ ಕರ್ಕೊಂಬಂದರು, ಮಧ್ಯ ವಯಸ್ಕನ ಕರ್ಕೊಂಬಂದರು. ಇವು ನೋಡಿ ಸರ್, ಇವನು ಭಾಳ ಒಳ್ಳೆ ಮನುಷ್ಯ, ಇವನ ಜವಾಬ್ದಾರಿಯಲ್ಲಿ ಮಗನ ಬಿಟ್ಟು ಹೋಗಿ ಅಂದರು. ಯುಲಿಸಿಸ್ ತನ್ನ ಮಗ ಟೆಲಿಮ್ಯಾಕಸನ್ನು ಈ ಮಧ್ಯ ವಯಸ್ಕನ ಕಡೆ ಬಿಟ್ಟು ಹೋದ. ಯುದ್ಧ 12 ವರ್ಷ ಆಯಿತು. 12 ವರ್ಷ ಬರಲೇ ಇಲ್ಲ ಮನೆ ಕಡೆಗೆ. 12 ವರ್ಷ ಆದಮೇಲೆ ಯುಲಿಸಿಸ್ ಬಂದಾಗ ಈ ಪುಟ್ಟ ಹುಡುಗ ತರುಣ ಆಗಿದ್ದಾನೆ, ಶೌರ್ಯವಂತ ಆಗಿದ್ದಾನೆ, ಕರುಣಾಶೀಲ ಆಗಿದ್ದಾನೆ, ಸಮರ್ಥ ಆಗಿದ್ದಾನೆ, ಜನಪ್ರಿಯನಾಗಿದ್ದಾನೆ, ಅತ್ಯಂತ ಒಳ್ಳೆಯ ಮನುಷ್ಯ. ಆಗ ಯುಲಿಸಿಸ್ ಹೇಳಿದ್ದಂತೆ, ನಾನೇ ಬೆಳೆಸಿದ್ರು ಮಗನ ಇಷ್ಟು ಚೆನ್ನಾಗಿ ಬೆಳೆಸೋಕೆ ಸಾಧ್ಯ ಇರಲಿಲ್ಲ. ಇದು ಬೆಳೆಸಿದ್ದು ಆ ಮೆಂಟರ್ ಅಂತ. ಆ ಮೇಷ್ಟ್ರದ್ನಲ್ಲ ಮಧ್ಯ ವಯಸ್ಕ, ಅವನ ಹೆಸರು ಮೆಂಟರ್. ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಮನುಷ್ಯ ಒಂದು ಮಗುವಿನ ಸಮರ್ಥವಾಗಿ ಬೆಳೆಸಿದ್ರಿಂದ ಅವನ ಹೆಸರು ಶಾಶ್ವತ ಆಗೋಯ್ತು. ಎಲ್ಲಿವರೆಗೂ ಭಾಷೆ ಇರ್ತದೋ ಅಲ್ಲಿವರೆಗೂ ಮೆಂಟರ್ ಪದ ಉಳ್ಕೊಂಡ್ಬಿಡುತ್ತೆ. ನಾನು ಅದಕ್ಕೆ ನಮ್ಮ ಟೀಚರ್ಸ್ ಹೇಳ್ತಾ ಇರ್ತೀನಿ, ವಿ ಆರ್ ಮೋರ್ ಫಾರ್ಚುನೇಟ್ ದ್ಯಾನ್ ಮೆಂಟರ್, ಬಿಕಾಸ್ ಪುವರ್ ಮೆಂಟರ್ ಹ್ಯಾಡ್ ಓನ್ಲಿ ಒನ್ ಸ್ಟೂಡೆಂಟ್, ವಿ ಹ್ಯಾವ್ ಗಾಟ್ ಸೋ ಮೆನಿ ಸ್ಟೂಡೆಂಟ್ಸ್. ಅವ್ರು ಒಂದೇ ಸ್ಟೂಡೆಂಟ್ ಇದ್ದ ಮೆಂಟರ್ಗೆ, ನಮ್ಗೆ ಇಷ್ಟೊಂದು ಜನ ಶಿಷ್ಯರಿದ್ದಾರೆ, ಬೇಕಾದ್ ಮಾಡ್ಬೋದು ಅಂತ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಮೆಂಟರ್ ಏನು ಮಾಡಿದ ಅವನ ಕೆಲಸ? ಗ್ರೀಕ್ ದೇಶದ ಇತಿಹಾಸ ಕಲಿಸಿದ ಮಗುಗೆ, ನೋಡೋ ನೀನು ಯಾರೂ ಅಲ್ಲ, ಸಣ್ಣವನಲ್ಲ, ಈ ಪರಂಪರೆಗೆ ಸೇರಿದವನು ಕಣೋ ನೀನು, ನಮ್ಮ ಹೆಮ್ಮೆ ಬೆಳೆಸ್ಬೇಕಲ್ರಿ. ಅಯ್ಯೋ ನಮ್ಮ ದೇಶದಲ್ಲಿ ಏನಿದೆ ಬಿಡ್ರಿ ಅಂದ್ಕೊಂಡಿದ್ರೆ ಏನೂ ಆಗಲ್ಲ. ಆದರೆ ನಾನು ಈ ಪರಂಪರೆಗೆ ಸೇರಿದವನು. ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ ನಾನು, ವಿಸಿಟಿಂಗ್ ಕಾರ್ಡ್ ತೊಗೊಂಡು ಹೋಗ್ತೀವಿ ನಾವು ಕೆಲಸಕ್ಕೆ ಹೋದಾಗ. ವಿಸಿಟಿಂಗ್ ಕಾರ್ಡ್ ಕೊಟ್ಟಾಗ 6 ಇಂಚ್ ಉದ್ದಾಗಿರ್ತಾನೆ ನೀವು. ನೀವ್ಯಾರು ಅಂತ ಕೇಳ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ, ನಾನು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರು ಅಂತ ಇಟ್ಕೊಳ್ಳಿ. ನಾನು ಕಾರ್ಡ್ ಕೊಡ್ತೀನಿ, ಪ್ರೊಫೆಸರ್ ಆಫ್ ಹಾರ್ವರ್ಡ್ ಯೂನಿವರ್ಸಿಟಿ ಅಂದಾಗ ನೋಡೋರ ಕಣ್ಣಲ್ಲಿ 6 ಇಂಚ್ ಎತ್ತರ ಆಗಿರ್ತೀನಿ ನಾನು. ಓಹ್, ಅಲ್ಲಿದ್ದು ಬಂದ್ರ ನೀವು ಅಂತಾರೆ ಅವರು. ಅಂದರೆ ವಿಸಿಟಿಂಗ್ ಕಾರ್ಡ್ ಎಂಥ ಧೈರ್ಯ ಕೊಡುತ್ತೆ ನಿಮಗದು. ವಿಸಿಟಿಂಗ್ ಕಾರ್ಡ್ ಅಂದರೆ ಏನು? ನೀವು ಆ ಪರಂಪರೆಗೆ ಸೇರಿದವರು ಅಂತ ದಾಖಲೆ ಅದಷ್ಟೇ, ಆ ಸಂಸ್ಥೆಗೆ ಸೇರಿದವರು ಅಂತ. ಹಾಗೆ ನಾನು ವಿಸಿಟಿಂಗ್ ಕಾರ್ಡ್ ಕೊಡಬಾರ್ದ, ನಾನು ಭಾರತ ದೇಶದವನು ಅಂತ? ಆ ಕೊಡಬೇಕಾದ್ರೆ ಅದು ಏನು ಅಂತ ನನಗೆ ಗೊತ್ತಿರಬೇಕಲ್ಲ. ನಮ್ಮ ಮೆಂಟರ್ಸ್ ಹೇಳ್ಕೊಡ್ಬೇಕು ನಮಗದನ್ನು. ನೋಡಪ್ಪ, ಈ ಪರಂಪರೆಗೆ ಸೇರಿದವನು. ಅದಕ್ಕೆ DVG ಹೇಳ್ತಾರೆ, ರಾಮ ನಡಿಯಿಟ್ಟ ನೆಲ, ಭೀಮನು ಸುರಿದ ಗಾಳಿ, ಸಮುದ್ರ ಇರುವಾಗ ನೀನೆಂತೂ ಹೊಸಬನೆಲ್ಲೋ ಮಂಕುತಿಮ್ಮ. ನಾವೇಂಗೆ ಹೊಸಬರಾಗ್ತೀವಪ್ಪ ಇದಕ್ಕೆ? ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ, ನಾವೆಂತೂ ಹೊಸಬರೆಲ್ಲೋ ಮಂಕುತಿಮ್ಮ. ರಾಮ ಅಡ್ಡಾಡಿದ ಇದೇ ಜಾಗದಲ್ಲಿ, ಭೀಮ ಇದ್ದದ್ದಿಲ್ಲೇ, ಕೃಷ್ಣ ಓಡಾಡಿದಂಥ ಜಾಗ ಈ ದೇಶ. ನಾವೇಂಗೆ ಹೊಸಬರಾಗ್ತೀವಿ? ಆ ಪರಂಪರೆಗೆ ಸೇರಿದವರನ್ನ ನಮ್ಮ ವಿಸಿಟಿಂಗ್ ಕಾರ್ಡ್ ಎಷ್ಟು ದೊಡ್ಡದಾಗಬೇಕು ನೋಡಿ. ಅದನ್ನು ಬೆಳೆಸುವಂಥ ಕೆಲಸ ನಾವು ಮಾಡಬೇಕು.